ತಿಪಟೂರು ಅಡಿಕೆ ಬೆಳೆಗಾರರಿಗೆ ಬಂಪರ್ ಕೊಡುಗೆ. ಕ್ಯಾಂಪ್ಕೋ ಖರೀದಿ ಕೇಂದ್ರಕ್ಕೆ ಶಾಸಕ ಷಡಕ್ಷರಿ ಚಾಲನೆ. ತೆಂಗು ಮತ್ತು ಕೊಬ್ಬರಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿರುವ ತಿಪಟೂರು ಎಪಿಎಂಸಿ ಮಾರುಕಟ್ಟೆಗೆ ಇದೀಗ ಮತ್ತೊಂದು ಗರಿ ಸಿಕ್ಕಂತಾಗಿದೆ. ಹೌದು, ಈ ಭಾಗದ ಅಡಿಕೆ ಬೆಳೆಗಾರರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಎಪಿಎಂಸಿ ಆವರಣದಲ್ಲಿ ಕ್ಯಾಂಪ್ಕೋ ಅಡಿಕೆ ಖರೀದಿ ಕೇಂದ್ರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು, ಶಾಸಕ ಕೆ ಷಡಕ್ಷರಿ ದೀಪ ಬೆಳಗಿಸುವ ಮೂಲಕ ನೂತನ ಕೇಂದ್ರವನ್ನ ಉದ್ಘಾಟಿಸಿದ್ರು. ಇನ್ನು ಈ ವೇಳೆ ಶಾಸಕ ಕೆ ಷಡಕ್ಷರಿ ಮಾತನಾಡಿ, ತಿಪಟೂರು ಮತ್ತು ಸುತ್ತಮುತ್ತಲಿನ ತಾಲೂಕುಗಳ ಅಡಿಕೆ ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಹಾಗೂ ಸುಗಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದೇ ನಮ್ಮ ಪ್ರಮುಖ ಉದ್ದೇಶ. ಕ್ಯಾಂಪ್ಕೋ ಪ್ರವೇಶದಿಂದ ಮಾರುಕಟ್ಟೆಯಲ್ಲಿ ಆರೋಗ್ಯಕರ ಸ್ಪರ್ಧೆ ಏರ್ಪಟ್ಟು ರೈತರಿಗೆ ಉತ್ತಮ ಬೆಲೆ ಸಿಗಲಿದೆ. ಇದರಿಂದ ಯಾವುದೇ ರೀತಿಯ ಅಕ್ರಮ ವಂಚನೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂದರು. ಈ ಭಾಗದಲ್ಲಿ ನನ್ನ ಆಸೆ ಇರ್ತಕ್ಕಂಥದ್ದು ನನ್ನ ಹತ್ರ ಪ್ರಸ್ತಾಪ ಮಾಡೋದಾಗಿದೆ. ನಮ್ದು ಮುಂಚೆ ಕೊಬ್ಬರಿ, ಕಾಯಿ, ಕಡ್ಡಿ, ಬೆಲ್ಲ 4 ಕಮಾಡಿಟಿ ಇತ್ತು. ಈಗ ಅಷ್ಟು ಹೋಗಿ 3 ಒಂದೇ ಒಂದು ಉಳಿದಿದೆ. ಏನಾದರೂ ಮಾಡಿ ಮಲ್ಟಿ ಕ್ರಾಪ್ಸ್ನ ಮಾಡಿಸ್ಬೇಕು ಅಂತ ನನ್ನ ದೃಷ್ಟಿಯಿಂದ ಅಡಿಕೆದಾಗೆ ಜಾಗ ಕೊಡೋಣಪ್ಪ, ಮಾಡೋಣ ಅಂತ ವಿಚಾರವನ್ನು ಪ್ರಸ್ತಾಪ ಮಾಡಿ ನ್ಯಾಂಪನೂ ಮಾಡಿ ಮತ್ತು ಖಾಸಗಿಯವ್ರಿಗೂ ನಾವು ಲೈಸೆನ್ಸ್ ಕೊಡ್ತೀವಿ. ನಮ್ಮ APMCನಲ್ಲಿ ಸ್ಪರ್ಧೆ ಇಲ್ಲ. ಇದು ನೀವು ಹೇಳಿದಾಗ ನಾವು ಕೇಳಬೇಕಾಗುತ್ತೆ, ಅಥವಾ ಇವ್ರು ಹೇಳಿದಾಗ ನೀವು ಕೇಳಬೇಕಾಗುತ್ತೆ. ಸ್ಪರ್ಧೆ ಇಲ್ಲ. ಅದಕ್ಕೆ ಹೊಸದಾಗಿ ಕೊಬ್ಬರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲೈಸೆನ್ಸನ್ನು ಅಡಿಕೆದೂ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನೀವು ಒಳ್ಳೆ ಉತ್ತಮವಾದಂಥ ಬೆಲೆ ಸಿಕ್ಕಿದ್ರೆ ಅವ್ರ ಮುಖಾಂತರನೇ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಬಟ್ 2 ಕ್ರಾಪು ಇಲ್ಲಿ ನಮ್ಮ ತಿಪಟೂರು ವ್ಯಾಪ್ತಿನಲ್ಲಿ ಬಹುಶಃ ಈ ಭಾಗದಲ್ಲಿ ಎಲ್ಲ ಮಾಡಿದ್ದಾರೆ. ಚಂದ್ರಪಟ್ಟಣ ಈ ಭಾಗದಲ್ಲಿ ಎಲ್ಲ ಅಡಿಕೆ ಬೆಳೀತಾರೆ. ಸೊ ಅದರಿಂದ ಒಳ್ಳೆ ಮಾರ್ಕೆಟ್ ಇದೆ. ನಿಮಗಿಂತ ನಮ್ಗೆ ಒಳ್ಳೆ ಮಾರ್ಕೆಟ್ ಆಗ್ತದೆ. ಅದನ್ನು ಒಳ್ಳೆ ಇದರಲ್ಲಿ ಉಪಯೋಗಿಸ್ಕೋಬೇಕಾಗ್ತದೆ. ಅದನ್ನು ದುರುಪಯೋಗ ಮಾಡ್ಕೊಂಡು ಅದನ್ನು ಹಾಳು ಮಾಡಲಿಕ್ಕೆ ಹೋದರೆ ಅವಕಾಶ ಕೊಡಬಾರ್ದು, ಕೊಡೋದು ಇಲ್ಲ. ಅದಕ್ಕೆ ಕಠಿಣವಾದಂಥ ಕಾನೂನನ್ನು ತಂದು ಮಾಡ್ತೇವೆ. ಇನ್ನು ಇದೇ ವೇಳೆ ಕ್ಯಾಂಪ್ಕೋ ಸಂಸ್ಥೆಯ ಶಿಕ್ಷಣ ಮತ್ತು ಆರೋಗ್ಯ ನಿಧಿಯಡಿ ಅರ್ಹ ಫಲಾನುಭವಿ ರೈತರಿಗೆ ಸಹಾಯಧನವನ್ನ ವಿತರಿಸಲಾಯಿತು. ಅಲ್ಲದೆ ಕ್ಯಾಂಪ್ಕೋ ಖರೀದಿ ಕೇಂದ್ರ ಆರಂಭವಾದ ಮೊದಲ ದಿನವೇ ರೈತರಿಂದ ಪ್ರತಿ ಕೆಜಿ ಅಡಿಕೆಯನ್ನ 525 ರೂಪಾಯಿ ಸ್ಥಿರ ದರದಲ್ಲಿ ಖರೀದಿ ಮಾಡಲಾಯಿತು. ಈ ವೇಳೆ ಎಪಿಎಂಸಿ ಕಾರ್ಯದರ್ಶಿ SP ನ್ಯಾಮೇಗೌಡ, ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ, ವ್ಯವಸ್ಥಾಪಕ ನಿರ್ದೇಶಕ BV ಸತ್ಯನಾರಾಯಣ, ಆಡಳಿತ ಮಂಡಳಿಯ ನಿರ್ದೇಶಕರು, ಎಪಿಎಂಸಿ ಸದಸ್ಯರು ಹಾಗೂ ನೂರಾರು ಅಡಿಕೆ ಬೆಳೆಗಾರರು ಭಾಗಿಯಾಗಿದ್ರು. ಒಟ್ನಲ್ಲಿ ತಿಪಟೂರು ಮಾರುಕಟ್ಟೆಗೆ ಕ್ಯಾಂಪ್ಕೋ ಸಂಸ್ಥೆಯ ಎಂಟ್ರಿಯಿಂದಾಗಿ ಮಧ್ಯವರ್ತಿಗಳ ಕಾಟಕ್ಕೆ ಬ್ರೇಕ್ ಬಿದ್ದಿದ್ದು ರೈತರಿಗೆ ಹೊಸ ಭರವಸೆ ಮೂಡಿದಂತಾಗಿದೆ. ಕಿರಣ್ ಕುಮಾರ್, ಪ್ರಜಾಶಕ್ತಿ ಟಿವಿ, ತಿಪಟೂರು.